ಕಾರ್ ನೋಡ್ದ ಹೊಸ ಥರ ಇತ್ತು ಅದು. ಏನೇ ಇವತ್ತು ಅದು IPL ಮ್ಯಾಚ್ ಇತ್ತಂತೆ ಇವತ್ತು ನಿಮ್ಮ ಮನೇಲಿ. ಏನು ಪ್ರಾಬ್ಲಮ್ ಇಲ್ಲ ತಾನೆ? ಸ್ಕೋರ್ ಮಾಡ್ತೀಯ ತಾನೆ? ಇರು ಹಂಗಾರೆ ನಾನು ಬರ್ತೀನಿ ಜೊತೆ ಮ್ಯಾಚ್ ಜಾಯ್ನ್ ಆಗ್ತೀನಿ. ಅದು ಸರಿ ಇಲ್ಲ ನಾಯಿ. ನಿಮ್ಮ ಮನೆ ಹತ್ರ ಹೋಗಿರೋ ಅಲ್ಲಿ ಕಾಲ್ ಇಲ್ಲ, ನನಗೆ ಇನ್ನೊಂದು ಚಿಕ್ಕ ಕೆಲಸ ಐತೆ ಅದಕ್ಕೆ ಕಟ್ಟೆ ಮಾಡ್ಬಿಟ್ಟ ಕಳ್ಳ. ಸೊ ಇವಾಗ ಸಡನ್ ಸರ್ಪ್ರೈಸ್ ಆಗಿ ಹೋಗಿ ಮೀಟ್ ಮಾಡೋದು. ಒಂದು ಕೆಲಸ ಮಾಡಿ, ನಿನ್ನ ಫೋನ್ ಕಾಲ್ ಆನ್ ಮಾಡ್ಕೊಂಡು ಆಗ ಏನು ಮಾತಾಡ್ತಾರೆ ಕೇಳಿಸ್ಬೋದು. ಹಾಸಂಗ್ ಹೋಗಿದ್ದಾರೆ. ವರುಣ ನೋಡ ಜಂಪ್ ಮಾಡಿ ಅಂತೆಲ್ಲ ಖುಷಿ ಬರ್ಲಿ. ನನ್ಕಿಂತ ಮಕ್ಕರ್ ಮಾಡೋ ನೀನು. ಇವನು ನನ್ನ ಬರ್ತಡೇ ದಿನ ಒಂದು ಫೋಟೋ ಹಾಕಿಲ್ಲ. ಯಾಕೋ ಕೊಯ್ದ್ರ ಸಾಕ ನಿನ್ ಡೇಟ್ ಕರೆಕ್ಟ್ ಆಗಿರುತ್ತೆ. ಇನ್ನು ಕೊಯ್ದ್ರ ಚಿಕ್ಕ ಮಕ್ಳು ಕಿತ್ಲಾಡ್ಬಾರ್ದು. ಬೇಜಾರಾಗ್ಬೇಡ. ಯಶವಂತು ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ನನ್ನ ಹೊಸ ವಿಡಿಯೋ. ಈ ವಿಡಿಯೋ ನಾನು ಕಾಲೇಜಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಫಸ್ಟ್ಲಿ ನನ್ನ ಹಳೇ ಕ್ಲಾಸ್ಮೇಟ್ ಮರ್ಯ ಸಿಕ್ಕಿದ್ದಾಳೆ. ಹವರ್ ಯು ಮರ್ಯ? ಆಕ್ಚುಲಿ ಒಂದು ಚಿಕ್ಕ ಮೀಟಿಂಗ್ ಇತ್ತು, ಅಷ್ಟು ಬೇಗ ಮುಗಿಯುತ್ತೆ. ಇನಾಗ್ರೇಷನ್ ಯಾವ್ದೋ ಕಾನ್ಫರೆನ್ಸ್ ಮೀಟಿಂಗ್ ಯಾವ್ದ್ರದ್ದು ಒಂದು ಫಂಕ್ಷನ್ ಇತ್ತು. ಇಷ್ಟು ಬೇಗ ಮುಗಿಯುತ್ತೆ ಅಂತ ನಾನು ಅನ್ಕೊಂಡಿಲ್ಲ. ಬರೋಷ್ಟು ಮುಗ್ದೇ ಹೋಗ್ಬಿಟ್ಟೈತೆ. ಸೊ ಇವಾಗ ಕಂಟಿನ್ಯೂ ಮಾಡೋ ಕ್ಲಾಸಸ್ನ. ಅದಕ್ಕೆ ಕ್ಲಾಸ್ಗೆ ಹೋಗ್ತಾ ಇದೀನಿ. ವೇರ್ ಆರ್ ಯು ಗೋಯಿಂಗ್? ಐ ಆಮ್ ಗೋಯಿಂಗ್ ಟು ಹ್ಯುಮ್ಯಾನಿಟೀಸ್ ಟು ಹ್ಯಾವ್ ಬ್ರೇಕ್ಫಾಸ್ಟ್. Yeah, library next time. You have fun. That's what I hope. ಸರಿ ಮಾ. Okay, bye. ಕ್ಲಾಸಸ್ ಐತೆ ಇಲ್ಲೋ ಗೊತ್ತಿಲ್ಲ, ಸ್ವಲ್ಪ ಕ್ಲಾರಿಫೈ ಮಾಡ್ಕೋಬೇಕು. ಇವ್ರಿಬ್ರು ಇವಾಗಲೇ ಬರ್ತಾವ್ರೆ ಕಳ್ರು. ಏನ್ರ ಆಗೈತಾ ಮೀಟಿಂಗು? ಆಯ್ತಾ ನಾಷ್ಟ ಮಾಡಿದ್ರೆ ಬಂದ? Practice ಇತ್ತು, ವಾಲಿಬಾಲ್ ಪ್ರಾಕ್ಟೀಸ್. ಭೂಮಿಕಾ ಹಾಯ್. ಚೆನ್ನಾಗಿದೆಯಲ್ಲ, ಏನಾಗೈತೆ? ಎಲ್ಗೋಗಿದ್ದ? ಕುಂದಾಪುರದವ್ರಿಗೆ ಹೋಗಿದ್ದಲ್ಲ, ಯಾವತ್ತು ಬಂದಿದ್ದು? ನಿನ್ನೆ ಬೆಳಗ್ಗೆ. ನೆನೆ ಬಂದಿದ್ದೆ ಕಾಲೇಜ್ಗೆ. ಬೆಳಗ್ಗೆ ಐತೆ ಕ್ಲಾಸ್. ಹೊಸ ಕಾರೆಲ್ಲ ತಗೊಂಡ್ಬಿಟ್ಟಿದ್ಯಾ? ಕಾರ್ ನೋಡ್ದ ಹೊಸ ಥರ ಇತ್ತು ಅದು. ನೀನು ನೋಡೇ ಇಲ್ಲ ಕಾರ್. ನಂಗಾದ್ರೆ ನೋಡೋದೆಲ್ಲ ನಾನು ಕಮೆಂಟು ಮಾಡಿದ್ದೆ. ನಿನ್ನ ಹೆಸರು ಸರಿ, ಕ್ಲಾಸಲ್ಲಿ. A few inches later. ಮೇಡಮ್ ನಮಸ್ಕಾರ. ನಮ್ಮ ಟೈಮ್ ಆಗೋಯ್ತಾ? ಮನೆಗೆ ಹೋಗ್ಬೇಕಾ? ಅಷ್ಟೇನಾ? ಊಟ ಮಾಡಿ ನೀನು? ಅಯ್ಯೋ ಸರಿ, ಹೋಗ್ಬಾ. ಊಟ ಆಯ್ತಾ? ಆಟೋ ಬಾಯ್ ಬಾಯ್ ಬಾಯ್. ಇವಾಗ ಸೀದಾ ನಮ್ಮ ಫ್ರೆಂಡ್ಸ್ಗಳನ್ನೆಲ್ಲ ಮೀಟ್ ಮಾಡಕ್ಕೆ ಹೋಗ್ಬೇಕು. ಗೈಸ್, ಸಲ್ಲಬ್ಬ ಯಾರೋ ಹುಡುಗ ಫುಲ್ ಸ್ಟೂಡೆಂಟು, ಡೀಸೆಂಟ್ ಹುಡುಗಂತಾರ. ಅವನು ಯಾರೋ ಸರ್ ಹತ್ರ ಪನಿಷ್ಮೆಂಟ್ ತೊಗೋಬೇಕಾದ್ರೆ ಮಾತಾಡಲ್ವ ಆ ಥರ ನಿಂತವನೆ. ಯಾರ ಜೊತೆ ನಿಂತವನೆ? ಜೂನಿಯರ್ಸು ಕೇಸಲ್ಲಿ ಬರ್ಕೊಳ್ಳೋದು. ಜೂನಿಯರ್ಸ್ ಮುಂದೆ ಕೂಡ ಕೈ ಕಟ್ಕೊಂಡು ನಿಂತಿರ್ತೀಯ ಅಂತ ಇವತ್ತೇ ಮಚ್ಚ ನೋಡ್ತಾರೆ. ಕೈ ಕಟ್ಕೊಂಡು ನಿಂತಿದ್ದೆ ಮಚ್ಚ. ತೋರಿಸಿ ಯಾಕೋ ಕೈ ಮಚ್ಚ. ಕೈ ಏನಾಯ್ತು ಮಚ್ಚ ನಿಂದು? मतलब वो अलग ही लेवल का बंदा था. ಏಮಂತ? ಏನೇ ಇವತ್ತು ಅದು IPL ಮ್ಯಾಚ್ ಇತ್ತಂತೆ ಇವತ್ತು ನಿಮ್ಮ ಮನೇಲಿ 3 ಗಂಟೆಗಾ? ಓ, ಏನು ಸ್ವಲ್ಪ ಹೊತ್ತು ಐತೆ, 1 ಅವರು. ಎಲ್ಲ ಏಮಂತ ರೆಡಿ ಆಗಿದ್ಯಾ ಮ್ಯಾಚ್ಗೆ? ಏನು ಪ್ರಾಬ್ಲಮ್ ಇಲ್ಲ ತಾನೆ? ಸ್ಕೋರ್ ಮಾಡ್ತೀಯ ತಾನೆ? ಇರು ಹಂಗಾರೆ ನಾನು ಬರ್ತೀನಿ ಜೊತೆ ಮ್ಯಾಚ್ ಜಾಯ್ನ್ ಆಗ್ತೀನಿ. ಏನಂದ್ಯಾ? ಓಕೆ ಓಕೆ ಓಕೆ. ಹಾಂ, ಓಪನ್ ಆಗ್ತಾ ಇಲ್ಲ. ಕರೆಕ್ಟ್, ಇವಾಗ ಓಪನ್ ಆಗಲ್ಲ ನಿಂಗೆ. ನೀನು ಚೆನ್ನಾಗಿ ಸ್ಕೋರ್ ಮಾಡಿರ್ತೀಯ, ನಾನು ನಂಬಿಕೆ ಇದೆಯಲ್ಲ, ಅದಕ್ಕೆ ಓಪನ್ ಆಗ್ತಾ ಇಲ್ಲ. ಹುಷಾರು, ಬರ್ತಾ ಇದೀನಿ. ಅದು ನೋಡ ಏನಾಗುತ್ತೋ ಮಾಡಿ, ಭಯ ಪಡಬೇಡ ಹೇಮಂತ, ಆಯ್ತಾ? ಹೇಮಂತ ಅದೆಲ್ಲ ಕಣೋ, 24th ಐತಲ್ಲ ನಿನ್ನ ರಿಸಲ್ಟು. ಇನ್ನು ಅಜ್ಜಿ ಸಪೋರ್ಟ್ ಮಾಡೋಣ ಅಂತ ಬಂದ್ರೆ ನೀರೆಲ್ಲ ಹಾಕಾಗ್ತಾ ಹೋಗಿ. ಗೈಸ್, ಮುಗಿತು ಕಾಲೇಜೆಲ್ಲ. ಸೀದಾ ಗಾಡಿ ಹತ್ರ ಬಂದಿದ್ದೀನಿ. ಬ್ಲೇಸರ್ ತಗೊಂಡೋಗ್ಬೇಕು ಅಂತ ಜಿಮ್ಗೆ ತಗೊಂಡೋಗಿ ಎಕ್ವಿಪ್ಮೆಂಟ್ಸ್. ಇನ್ನೆಲ್ಲ ಬಿಟ್ಟು ಹೋಗಿದೆ. ಬ್ಲೇಸರು ಬ್ಯಾಗಲ್ಲ ಇದೆ, ಸುಮ್ಮನೆ ವೇಸ್ಟ್ ಆಗಿ ತಗೊಂಡೋದು. ಸುಮ್ಮನೆ ತೂಕ ತಗೊಂಡೋದು ಕ್ಲಾಸ್ಗೆ. ಗೈಸ್, ಇಲ್ಲಿ ಕಾರ್ ನಿಲ್ಸಿದೀನಿ. ಎಷ್ಟು ಬಿಸಿ, ಎಷ್ಟು ಹಬೆ ಹೊಡಿತೈತೆ ಅಂದ್ರೆ AC ಆನ್ ಮಾಡಿಕಿ 3 ಪಾಯಿಂಟ್ ಲಿಕ್ಕಿದೆ. AC-ನ ನಾರ್ಮಲ್ ಆಗಿ 2 ಪಾಯಿಂಟ್ ಲಿಕ್ಕೋದು. ಅಷ್ಟು ಹಬೆ ಹೊಡಿತೈತೆ. ಶೆಕೆ ಇವಾಗಲೇ ಸ್ಟಾರ್ಟ್ ಆಗ್ತಾ ಇರುತ್ತೆ. ನೋಡ್ಕೊಳ್ಳಿ, ಇನ್ನೊಂದು ಈ ವಿಡಿಯೋ ನೋಡಿ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ರೆ ಇಲ್ಲೇ ಸುರಿಯುತ್ತೆ ಅನಿಸ್ತೈತೆ ನಂಗೆ. ಯಾಕೆ ಇಲ್ಲೆಲ್ಲ ಫೀಲ್ ಆಗ್ತೈತೆ. ಅಷ್ಟು ಬಿಸಿಲು ಐತೆ ಗೈಸ್ ಇಲ್ಲಿ. ಇದು ಮುಟ್ಟಕ್ಕಾಗಲ್ಲ. ಇದನ್ನ ಮುಟ್ಬೋದೇನಾ? ಇಲ್ಲಿ ಮುಟ್ಟಕ್ಕಾಗ್ತಿಲ್ಲ, ಫುಲ್ ಬಿಸಿ ಆಗ್ಬಿಡೈತೆ. ಇನ್ನು ಸ್ಕ್ರೀನ್ ಮುಟ್ಟಕ್ಕಾಗಲ್ಲ. ಇನ್ನೂ ಹೆವಿ ಬಿಸಿ ಆಗೈತೆ ನೋಡಿ. ಜಾಸ್ತಿ ಬಿಸಿ ಆಯ್ತು. ಒಂದು ಟೆಂಪ್ರೇಚರ್ ಸ್ಕೇನ್ ತಂದ್ಬಿಟ್ಟಿದ್ರೆ ಹಂಗೆ ತೋರಿಸ್ಬಿಡ್ತಾ ಇದೆ. ಬರ್ತೈತೆ ಮೂಗಿನ ಮೇಲೆಲ್ಲ ಕುದ್ಕೊಳಕ್ಕೆ ಸ್ಟಾರ್ಟ್ ಆಗೋಳಿ ನೋಡಿ ಶೆಕೆಗೆ. AC ಆನ್ ಮಾಡಿದ್ರು ಕೂಲ್ ಆಗ್ತಾ ಇಲ್ಲ, ಅಷ್ಟು ಶೆಕೆ ಹೊಡಿತದೆ. ಇದು ಬೇರೆ, ಇದು ಇನ್ನೂ ಬಿಸಿ ಆಗ್ಬಿಡಿತ್ತು ಕರ್ರಗಿರೋದಕ್ಕೆ. The next day. ಗೈಸ್, ಆ್ಯಕ್ಚುಲಿ ನಿನ್ನೆ ಬಾಯ್ಸ್ ಸೈಡಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು, ಸೊ ಅದಕ್ಕೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಇವತ್ತು ಅದಕ್ಕೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬನ್ನಿ ಸೀನ ಕಂಟಿನ್ಯೂ ಮಾಡೋಣ. ಹೊಸ ಮನೆ ಹತ್ರ ಇದ್ದೀನಿ.
ಯಾರು ಇದ್ದೀರಾ? ನಾನು ಅಮ್ಮ ವರುಣ. ಓಕೆ ಓಕೆ ಓಕೆ. ಸೀನಾ ಎಲ್ಲಿದ್ದಾನೆ? ನಿಮ್ಮ ಮನೆ ಹತ್ರ ಹೋಗಿರೋ ಅಲ್ಲಿ ಕಾಲ್. ಇಲ್ಲ, ನನಗೆ ಇನ್ನೊಂದು ಚಿಕ್ಕ ಕೆಲಸ ಐತೆ, ಅದಕ್ಕೆ ಕಟ್ಟೆ ಮಾಡ್ಬಿಟ್ಟ ಕಳ್ಳ. ಗೈಸ್, ಈಗ ಮನೆ ಹತ್ರ ಬಂದೆ. ಮಗನ್ ತುಂಬಾ ದಿವಸ ಆಯ್ತು. ಬೋಧನ ಮೀಟ್ ಮಾಡಿ ಆಗ್ಬೋದು. ಬರುತ್ತೆ ಅದು ಸರಿ ಇಲ್ಲ ನಾಯಿ. ಆ ಜಿಮ್ಮಿಂದ ನಾನು ನಾನು ಸ್ವಲ್ಪ ಅಲ್ಲಿ ಬಂದಿದ್ರೆ ನಾನು ಕಚ್ಕೊಂತಿದ್ದೆ. ಜಿಮ್ಮಿ ಕಷ್ಟ ಇಲ್ಲ ನಿಂಗೆ? ಇಲ್ಲ, ಬೇರೆ ನಾಯಿ ಇತ್ತಾ, ಅದು ನಮ್ ಫ್ರೆಂಡ್ ನಾಯ. ಅದು ತುಂಬಾ ಡೇಂಜರ್. ಅದು ಜಿಮ್ಮಿಂದ ನಾನು ಕಚ್ಕೊಂತಿದ್ದೆ. ಆ ಜಿಮ್ಮಿ ನಾವೆಲ್ಲ ಜಿಮ್ಮಿ ಮತ್ತೆ ಆ ನಾಯಿ ಜಗಳ ಆಡ್ತಾ ಇದ್ರಾ? ಆ ಜಿಮ್ಮಿ ಬಂತಲ್ಲ, ಅದಕ್ಕಿಂತ ಅದು ಅದರಿಂದ ಅದು ಬಾಯಿ ತೆಗ್ದಿತ್ತು. ಅದು ನಾನ್ ಪರವಾಗಿಲ್ಲ ಬಿಡು, ಪರವಾಗಿಲ್ಲ ಬಿಡು. ಏನೋ ಒಂದು ಆಯ್ತಲ್ಲ. ಏನಾಯ್ತು? ಮತ್ತೆ ಗಾಯ ಮಾಡ್ಕೊಂಡ ಕೂಡ ನಾನು ಕಳ್ಳ. ಬೋದು, ನಿನ್ ಫೇವ್ರೆಟ್ ಫುಡ್ ಮ್ಯಾಗಿನಾ? ಗುಡ್ ಗರ್ಲ್, ಮ್ಯಾಗಿ ಅನ್ಲೇಬಾರ್ದು ನೀನು. ಪ್ರಜ್ಞಾನ್ ಕೇಳ್ತೀನಿ ತಡಿ ಇವಾಗ. ಪ್ರಜ್ಞಾ, ಫೇವರೇಟ್ ಫುಡ್ ಮಸಾಲ ಪುರಿ. ಸೂಪರ್. ಪ್ರಜ್ಞಾ ಕಡೆ ಮ್ಯಾಗಿ ಅಂದಿಲ್ಲ. ಗುಡ್ ಗರ್ಲ್ ನೀನು. ಬೋಧನೆ ಲಾಸ್ಟ್ ಟೈಮ್ ಮ್ಯಾಗಿ ತಾನೇ ಹೇಳಿದ್ದ. ಮ್ಯಾಗಿ ಅಂದ ಲಾಸ್ಟ್ ಟೈಮ್ ನೀನು? ಲಾಸ್ಟ್ ಟೈಮ್ ನಮ್ಮ ಮಾಮ ದೊಡ್ಡ ಮ್ಯಾಗಿ ತಂದಿತ್ತು. ಓ, ಅದಕ್ಕೆ ಫೇವ್ರೆಟ್ ಫುಡ್ಡಾ? ಲಾಸ್ಟ್ ಟೈಮ್ ಅಲ್ಲ. ಮ್ಯಾಗಿ ಅನ್ಬಾರ್ದು. ಆಯ್ತಾ, ಬ್ಲಾಕ್ ಎಗ್ ಟೇಪ್ ಹಾಕ್ಬೇಕು. ಬ್ಲ್ಯಾಕ್ ಸ್ವಲ್ಪ ಆಯಿಂಟ್ಮೆಂಟ್ ಹಾಕ್ಬೇಕು. ಬರ್ತೀನಿ ತಡಿ. ಏನಾಗಿದೆ ಬ್ಲಾಕಿಗೆ? ಅಯ್ಯ, ಯಾವ್ದು ನಾಯಿ ಜಗಳ ಆಡ್ಬಿಟ್ಟ. ನೀನ್ ಯಾರು ಬಡ್ದಾಬಿಟ್ಟ ನಾಯಿಗೆ? ಏನಾರು ನಾಯಿ ನೀನು ಹೊಡೆದಾಕಿಲ್ಲ ತಾನೆ ಅದಕ್ಕೆ? ಓಕೆ ಓಕೆ. ಗೈಸ್, ಬ್ಲ್ಯಾಕಿಗೆ ಗಾಯ ಆಗೈತಲ್ಲ, ಅದಕ್ಕೆ ಕಬಾಬ್ ಆಗ್ತಾ ಇದೀವಿ. ನೀನು ತಿಂದಿದ್ದೇನೆ ಹಾಕಿಲ್ಲ ಕಣ. ಗೈಸ್, ಆ್ಯಕ್ಚುಲಿ ವ್ಯಾಕ್ಸಿನ್ ಏನು ಅಂದರೆ, ತಮ್ಮಂದು ರಿಸಲ್ಟ್ ಬಂತು ನೆನ್ನೆ. ಆ್ಯಂಡ್ ಇವತ್ತು ಪಾರ್ಟಿ ಮಾಡೋಕೆ ಹೋಗ್ತಾ ಇದೀವಿ. ಯಾಕಂದರೆ ತಮ್ಮ ಚೆನ್ನಾಗಿ ಸ್ಕೋರ್ ಮಾಡಿದ್ದಾನೆ. ಆ್ಯಂಡ್ ಅವ್ನು ನನ್ನೂ ಕರೆದಿದ್ದೆ ಬಾ ಅಂತಂದ್ಬಿಟ್ಟು ನಾನು ಬರಲ್ಲ ಅಂತ ಹೇಳಿದ್ದೆ. ಸೊ ಇವಾಗ ಒಂದು ಸಡನ್ ಸರ್ಪ್ರೈಸ್ ಆಗಿ ಹೋಗಿ ಮೀಟ್ ಮಾಡೋದು. ಈ ಸಡನ್ ಸರ್ಪ್ರೈಸ್ಗೆ ನಮ್ಮ ಅಣ್ಣನ ಗಾಡೀಲಿ ಐತೆ ಇವಾಗ, ಬುಲೆಟಲ್ಲಿ. ಇದು ಥಂಡರ್ಬರ್ಡ್ 500. ಗೈಸ್, ನನ್ನ ತಮ್ಮ ಮೆಸೇಜ್ ಹಾಕಿದೆ ನೋಡಿ, ಇನ್ನೂ ರಿಪ್ಲೈ ಕೊಟ್ಟಿಲ್ಲ. ಸೊ ಅವ್ನಿಗೊಂದು ಅಸಂಪ್ಷನ್ ಇರ್ತದೆ, ನಮ್ಗೆ ಗೊತ್ತಾಯಿಲ್ಲ. ಬಂದಿದ್ದೀವಿ, ಇದರ ಏನೋ ಇರ್ತಾರೆ. ಏನೋ ಊಟ ಹೋಗ್ಲಿ ಫಸ್ಟು, ಆಮೇಲೆ ಹೋಗ್ತೀನಿ. ಒಬ್ಬನೇ ಹೋದ್ರೆ ಖಂಡಿತ ಕೇಳ್ತಾರಲ್ಲ. ಒಂದು ಕೆಲಸ ಮಾಡಿ, ನಿನ್ನ ಫೋನ್ ಕಾಲ್ ಆನ್ ಮಾಡ್ಕೊಂಡು ಆಗ ಏನು ಮಾತಾಡ್ತಾರೆ ಕೇಳಿಸ್ಬೋದು. ಯು ವೆರಿ ಚಲಾಕ್ ಬ್ರೋ. ಗೈಸ್, ಈಗ ಆ್ಯಪಲ್ಲ ತಮ್ಮ ಕಾಲ್ ಕೂಡ ಮಾಡಿದ್ದಾನೆ. ನಮ್ಮ ಅಣ್ಣ ಒಯ್ತಾವನೆ. ಏನೇನು ಹಾಸಂಗ್ ಹೋಗಿದ್ದಾರೆ. ನೋಡ್ದ ನೀನು ನೋಡ್ಬೇಡ. ನಾನು ಆ್ಯಕ್ಚುಲಿ ನಾರ್ಮಲ್ ಆಗಿ ಇದೆ. ನಮ್ಮ ಅಣ್ಣ ನೋಡಿದ್ದಕ್ಕೆ ಎಲ್ಲರೂ ತಿರುಗಿ ನೋಡ್ತಾರೆ. ಹೇಮಂತ, ಆಂಟಿ, ಇನ್ಯಾರಿದ್ದಾರೆ, ವರುಣ. ನೋಡ ಹೇಮಂತ್ ನೋಡ್ದ. ನಮ್ಮ ಅಣ್ಣ ಏನೇನೋ ಅಡ್ವೈಸ್ಗಳು ಮಾಡ್ತಾವನಲ್ಲ. ಗೈಸ್, ಐ ಆಮ್ ವೈಟಿಂಗ್ ಫಾರ್ ಪರ್ಫೆಕ್ಟ್ ಟೈಮ್ ಸೊ ದಟ್ ನಾನು ಎಂಟ್ರ್ ಹಾಕ್ಬೇಕಾದ್ರೆ ಒಂದು ತಲೆ ಕೆಳಗಡೆ ಇರಬೇಕು. ಹೋಗಿದ ತಕ್ಷಣ ನಾನು ಮುಖ ನೋಡಬೇಕು. ಎಕ್ಸ್ಪ್ರೆಷನ್ ಬರ್ತದಲ್ಲ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಹಲೋ ಹೇಳ. ಎಲ್ಲಿದ್ಯಾ? ಬಂದಿಲ್ಲ ಕಣ. ಎಲ್ಲಿದ್ಯಾ ನೀನು? ಬಂದ, ಗೊತ್ತಾಯ್ತು, ಬಾ, ಕಾಣಿಸ್ದೆ. ಕ್ಯಾಮ್ರಾ ಇಟ್ಕೊಂಡಿದ್ಯಾ? ಬಾಬಾ ಹೊರಗಡೆ ಬಾ. ಎಲ್ಲಿ? ಕಾರಲ್ಲಿ ಬಂದಿರೋದು. ಕಾರಲ್ಲ, ಬೈಕಲ್ಲಿ ಬಂದಿರೋದು. ಯಾವ ಬೈಕಲ್ಲಿ? ಬುಲೆಟು, ಕಾರು. ಎಲ್ಲ ಪಕ್ಕದಲ್ಲಿ ಕೇಳ್ಕೊಂಡು ಹೇಳ್ತೋಗಿಲ್ಲ. ನೀನ್ ಬಂದಾಗ ನಾನು ಶಾಪ್ ಡ್ರಾಮಾ ಮಾಡ್ತೀನಿ ಬಾ. ಆಯ್ತು, ಆಮೇಲೆ ಗೊತ್ತಾಗೋದು. ಬೇರೆ ಯಾವ್ದಾದ್ರು ಎಂಟ್ರಿ ಇದ್ಬಿಟ್ಟು ಚೆನ್ನಾಗಿರ್ತಾಯಿತ್ತು. ಎಂಟ್ರಿ ಅದು ಇಲ್ಲ, ಅದಕ್ಕೆ ಬೇಜಾರಾಗ್ತಿತ್ತು. ಇವ್ರು ಎಂಟ್ರಿನ ಕೊಡಲ್ಲ ಅಂತ. ಏವಂತೆ ಬಂದ ಹುಡ್ಕಕ್ಕೆ. ಏನೋ ಪಾಸ್ ಆಗ್ಬಿಟ್ಟಲ್ಲ, ಕಂಗ್ರ್ಯಾಚುಲೇಷನ್ಸ್. ನನಗೋಸ್ಕರ ಇಲ್ಲ ಕಣೋ, ನಾನು ನಿನಗೋಸ್ಕರ ಆನ್ ಮಾಡ್ತಿರೋದು. ಅದು
ಬ್ರೋ ಖುಷಿ ಪಡ್ಲಿ. ನನ್ಕಿಂತ ಮಕ್ಕರ್ ಮಾಡ ನೀನು. ನನ್ನ ಹೆಸರು ಹೇಳತ್ತಾನೆ ನೀನ್ ಗೊತ್ತೇ ಇಲ್ಲ ಅಂದ್ರು. Emotional, damn it. ಆಂಟಿ ಏನಂಟಿ ಊಟ ಅಲ್ಲ ಕಣ ಹೋಟ್ಲಿಗೆ ಬಂದು ಏನು ಊಟ ಅಂದ್ರೆ ಏನಿದೆಯಾ ಅಂದ್ರೆ ಏನ್ ಆರ್ಡರ್ ಮಾಡಿದ್ರಿ ಅಂತ? ನಾನು ಇನ್ನ ಏನು ಆರ್ಡರ್ ಮಾಡಿ ನೀನು ಬರ್ಲಿ ಅಂತ ವೇಟ್ ಮಾಡ್ತೀನಿ. ಹೌದಾ? ಆಗ್ಲೇ ಸೀನಾ ಹೇಮಂತಿಗೆ ನಾವು ಬೆನ್ ತಟ್ಬಿಟ್ಟು ಹೇಳ್ತಾ ಇದ್ದ. ಯಾರಿಗೆ? ಸೀನಾ ಹೇಮಂತಂಗೆ ಬೆಲೆ ಪಾಸ್ ಮಾಡಿದ್ದಾನೆ ಅಂತ ಟೋಟಲ್ ಆಂಟಿ ಏನಂಟಿ ನಿಮ್ ಬರ್ಡೇ ಇದ್ರೆ ಅಲ್ಲ ಇವಾಗ ವರುಣನ್ ಬರ್ತಡೆ ಅನ್ಕೋ. ವರುಣ್ ಬರ್ತಡೆ ಅಂದ್ರೆ ನನ್ನ ಫೋಟೋದಲ್ಲಿ ಡಿಪಿಲಿ ವರುಣ್ ಬರ್ತಡೆ ಹ್ಯಾಪಿ ಬರ್ಡೇ ಅಂತ ಹಾಕೋತೀರಾ. ನಿನ್ ಬರ್ತಡೆ ಆದ್ರೆ ನಿನ್ ಬರ್ತಡೆಗೂ ನಾವು ಹಾಕೊಂತೀವಿ. ಇವನು ನನ್ನ ಬರ್ತಡೆ ದಿನ ಒಂದ್ ಫೋಟೋ ಹಾಕಿಲ್ಲ. ಯಾಕೋ? ಕೇಳಿಸ್ಕೋ ಮ್ಯಾಟ್ರ್ ಅದಲ್ಲ. ಅವಳು ಯಾರೋ ಫ್ರೆಂಡ್ ಅಂತ ಅವಳ ಫೋಟೋ ಹಾಕೊಂಡ್ಬಿಟ್ಟವಳೆ. ಯಾರ್ ಫೋಟೋ ಹಾಕಿದ್ದ? ಅಕ್ಕ ಅಂದ್ರೆ ಒಂದ್ ನಿಮಿಷ ಅಲ್ಲ ಫ್ರೆಂಡರ್ ಅಕ್ಕನ ಅವಳ ಅಕ್ಕನ ಗೊತ್ತಿಲ್ಲ ನನಗೆ. ಅಕ್ಕ ಅಂದ್ರೆ ಹ್ಯಾಪಿ ಬರ್ಡೇ ಸಿಸ್ಟರ್ ಅಂತ ಹಾಕ್ಬೇಕಲ್ವಾ. ಸೋನು ಹ್ಯಾಪಿ ಬರ್ಡೇ ಸೋನು ಸೋನು ಅಂತ ಹಾಕಿದ್ದೇನೋ. ಅದಕ್ಕೆ ನಾನು ಬ್ಲಾಕ್ ಮಾಡಿದ್ ನೀನು. ಹಂಗೆ ನಂಗೆ ಯಾವ್ದು ಸ್ಟೋರಿನೇ ಕಾಣಿಸಿಲ್ಲ ಆಂಟಿ. ಏನೋ ಹೈಡ್ ಮಾಡಿರ್ಬೇಕು. ನಿಮ್ಗೆ ಹೆಂಗ್ ಕಾಣಿಸ್ಬಿಡ್ತು? ನನ್ ಕಣ್ಣಲ್ಲಿ ಹಿಂಗ್ ನೋಡಿದ್ರೆ ಕಾಣಿಸ್ತು. ಹೈಡ್ ಮಾಡಿಲ್ಲ ನಾ ಇವ್ರನ್ನ. ಅಮ್ಮ ನಿನ್ನೆ ಮಕ್ಕನ್ ಮಾಡ್ತು ಕಣ್ಣಲ್ಲಿ ನೋಡ್ದೆ ಕಾಣಿಸ್ತು ನಿನ್ ಕಣ್ಣಿಲ್ಲ ಅಂತ. ಹಂಗಲ್ಲ ಕಣ, ಹೈಡ್ ಮಾಡಿಲ್ಲ. ಅಮ್ಮನ್ ಹೈಡ್ ಮಾಡಿಲ್ಲ ಅದ. ಅಮ್ಮನ್ ಹೈಡ್ ಮಾಡಿಲ್ಲ ತಾನೆ ನೀನು? ಇಲ್ಲ ಇಲ್ಲ ಅಮ್ಮನ್ ಹೈಡ್ ಮಾಡಿಲ್ಲ ತಾನೆ ನೀನು? ಕೇಳ ಅದನ್ನೇ ಅಲ್ಲಿ ಕೇಳು ಅಂತ ಹೇಳ್ತಾರೆ. ಕೇಳ ನೀನು ವಿಶ್ ಮಾಡು ಬೇಡ ಅಂದಿದ್ಯಾರು. ಪವಿತ್ರ ಸಾಕ ನಿನ್ ಡೇಟ್ ಕರೆಕ್ಟ್ ಆಗಿರೋ ತಿನ್ನು. ಪವಿತ್ರ ತಿನ್ನಕ್ಕಾಗ್ತಾ ಇಲ್ಲ ಅಂತ ಯಾಕೆ ತಿನ್ಕೊಂಡ್ ಬಂದೆ? ಕೇಳ ಹೇಳ್ಪ ಪರವಾಗಿಲ್ಲ. ಮನೆಗ್ ಬಂತಿದ್ದು ಫ್ರೆಂಡ್ ಬಂದಿಲ್ಲ ಅಂತ. ಆ ಫ್ರೆಂಡ್ ಯಾರು ಅಂತ ಕೇಳ. ಜಾಸ್ತಿ ಕಿತ್ಕಕ್ ಹೋಗಲ್ಲ ಪವಿ. ಏಮಂತ ಕೇಳ್ತಾವ ನೋಡು. ಯಾಕೆ ಏಮಂತ ಸಪೋರ್ಟ್ ಮಾಡ್ತಾ ಇದ್ಯಾ? ಫ್ಯಾಮಿಲಿ ಜೊತೆ ಇಲ್ಲಿಗೆ ಬರ್ತೀವಿ ಊಟ ಮಾಡೋಕ್ಕೆ ಅಂತ. ಈ ಸತಿ ಯಾಕೋ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಡೌನ್ ಆಗೋಯ್ತು. ಮೇ ಬಿ ಗ್ಯಾಸ್ ಪ್ರಾಬ್ಲಮ್ ಇರಬೇಕು. ಫುಡ್ ಸ್ವಲ್ಪ ಸ್ಟ್ಯಾಂಡ್ ಇಡಬೇಕಾಗಿತ್ತು. ಚಿಕ್ಕ ಮಕ್ಳು ಕಿತ್ಲಾಡ್ಬಾರ್ದು. ವರುಣ 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 ಏಯ್ ನೀನ್ ಯಾಕೆ ಹೊಡ್ದೆ? ಬೇಜಾರಾಗ್ಬೇಡ. ಯಶವಂತು ಪಾಸ್ ಆಗಿದ್ದೀನಿ. ಅದು ನಾಳೆ ಬೆಳಿಗ್ಗೆ ಎಕ್ಸಾಮ್. ನಾಳೆ ಬೆಳಿಗ್ಗೆ ಎಕ್ಸಾಮ್ ಅಂದ್ರೆ ಇವತ್ತು ನೈಟ್ ಕುತ್ಕೊಂಡಿದ್ದು. ನೀನ್ ಪಾಸ್ ಆಗಿದೆ ಅನ್ನೋದಕ್ಕೆ ಏನಿದೆ ಪ್ರೂಫ್? ನಿಮ್ಮ ಅಣ್ಣನ ಕೇಳಿ, ನಿಮ್ಮ ಅಣ್ಣನ ಕೇಳಿ, ನಮ್ಮ ಅಮ್ಮನ ಕೇಳಿ, ಬೇಕಂದ್ರೆ ಪವಿನ್ ಕೇಳಿ, ಯಾರನ್ನ ಕೇಳಿ. ಒಂದ್ ದಿನ ಕುತ್ಕೊಂಡ ದಿನ ಎಲ್ಲ ಟೈಮ್ ಪಾಸು. ಓಡಾಯಿಸ್ದೆ ನೈಟ್ ಬಂದೆ. ಬೆಳಿಗ್ಗೆ ಎಕ್ಸಾಮು. ಓಕೆ ಬುಕ್ ಹಿಡ್ಕೊಂಡೆ, ಏನು ಗೊತ್ತಿಲ್ಲ. ಗೂಗಲ್ ಹೋದೆ ಇಂಪಾರ್ಟೆಂಟ್ ಹುಡುಗ್ರೆ ಇಂಪಾರ್ಟೆಂಟ್ ಲೆಸನ್ಸ್ ಅಂತ ಹುಡುಗ್ದೆ. ಈ ಲೆಸನ್ ಇಂದ ಇಷ್ಟು ಮಾರ್ಕ್ಸ್ ಬರುತ್ತೆ, ಈ ಲೆಸನ್ ಇಂದ ಇಷ್ಟು ಮಾರ್ಕ್ಸ್ ಬರುತ್ತೆ. ಓಕೆ ಆ ಲೆಸನ್ ಫುಲ್ ಥಿಯರಿ ಫುಲ್ ಒಂದು 18 ಲೆಸನ್ಸ್ ಅಲ್ಲಿ ಒಂದು 6 ಲೆಸನ್ಸ್ ಕ್ಲೀನ್ ಆಗಿ ಓದ್ಕೊಂಡು. ಇಷ್ಟು ಉದ್ದ ಹೇಳ್ಬಿಡಕಣ ನೀನು. ರಾತ್ರಿ ಓದ್ದೆ ಬೆಳಗ್ಗೆ ಓದ್ದೆ ಅಷ್ಟೇ. ನೈಟ್ ಓದ್ದೆ ಸಜ. ಇವಾಗ ಕುತ್ಕೊಂಡೆ, ಬೆಳಿಗ್ಗೆ ಎಲ್ಲ ಮುಗ್ದೆ, ಓದೆ, ಎಕ್ಸಾಮ್ ಕೊಟ್ಟೆ, ಮಧ್ಯಾಹ್ನ ಬಂದೆ, ಮಲ್ದೆ, ಮತ್ತೆ 3 ದಿವಸದಲ್ಲಿ ಲಾಸ್ಟ್ ದಿನದಲ್ಲಿ ಓದ್ದೆ, ಮತ್ತೆ ಓದೆ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಸೊ ಈ ತರ ನಿಂಗೆ ಪಾಸ್ ಆಗೋದೆ. ಕಂಗ್ರ್ಯಾಚುಲೇಷನ್ಸ್ ಮ್ಯಾನ್. ಅನ್ಕತ್ತೆ ಶಾಕೆ ಆಗ್ಬಿಡ್ದೆ. ನಾನು ಒಂದ್ ನೈಟ್ ನಾನು ಎಕ್ಸಾಮ್ ಇಂದ 2 ಅವರ್ ಮುಂಚೆ ಓದಿದ್ವಿ ಗೈಸ್. ನಮ್ಮ ಗಾಡಿಗೆ ಫಾಗ್ ಲ್ಯಾಂಪ್ ಎಲ್ಲ ಹಾಕ್ಸ್ಬಿಟ್ಟವನೆ. ಇವ್ನು ಇದ್ದಾನೆ, ಇವ್ನಿಗೆ ಗಾಡಿ ಮೇಲೆ ಅಷ್ಟೊಂದು ಫೋಕಸ್ ಇಲ್ಲ. ಆದ್ರೆ ಇದಾನೆ ಗಾಡಿ ಮೇಲೆ ಜಾಸ್ತಿ ಕ್ರೇಜ್ ಐತೆ. ಇವಾಗ ಏನದು ಫಾಗ್ ಲ್ಯಾಂಪ್ ಬಿಡ್ತಾನೆ, ಹೆಂಗೈತೆ ನೋಡ್ಬೇಕು. ಚಿಕ್ಕದೇ ಇರೋದು ಅದು ಸ್ಟ್ರಾಂಗ್. ಆ ಬಿಲ್ಡಿಂಗ್ ಫಸ್ಟ್ ನೀನು ಆನ್ ಮಾಡಿ ಆಮೇಲೆ ತೋರಿಸ್ತೀನಿ. ಅಕ್ಕ ಇದ್ರೆ ಎಲ್ಲೈತಿ ಏನು ವ್ಯತ್ಯಾಸ ಕಾಣಿಸ್ತು. ಏನೋ ಲೈಟಿಂಗ್ಸು ಏನೋ ಇದಕ್ಕೇನ ಸಾಂಗ್ ಹಾಕೊಂಡು ಡ್ಯಾನ್ಸ್ ಆಡ್ಬೇಕು ಅಂತ ಇದ್ದಿದ್ದು. ಸ್ವಿಂಗ್ ಆಗುತ್ತೆ ಇದು. ಸ್ವಿಂಗ್ ಆಯ್ತದೆ. ಆ ಕಡೆ
ಬೈಕ್ ತರ್ಕಣ ಬೈತಾಗ ನಮ್ಮನೇಲಿ ಇಟ್ಬಿಟ್ಟು ಅನ್ಕಂತ. ಪರವಾಗಿಲ್ಲ, ಚೆನ್ನಾಗಿದೆ. ಹುಷಾರು, ಜಾಸ್ತಿ ಉರ್ಸಕ್ಕೆಲ್ಲ ಬಳಸಬೇಡ. ಯಾರೋ ವಿಡಿಯೋ ಮಾಡಿ ಹಾಕ್ಬಿಟ್ರೆ ಅದೇ ಇದು ಪೊಲೀಸರು ಏನದು ಫಾಗ್ ಲ್ಯಾಂಪ್ ಅಂತಾನೆ ಹೇಳು ಸರ್. ಎಲ್ಲ ಕಡೆ ಯೂಸ್ ಮಾಡಲ್ಲ, ಬೆಳಗ್ಗೆ ಬರ್ಬೇಕಾದ್ರೆ ಫಾಗ್ ಇರತ್ತೆ. ನೀನು ಪ್ರಾಪರ್ ಆಗಿ ಯೂಸ್ ಮಾಡಿದ್ಯಾ ಅಂದ್ರೆ ಪೊಲೀಸರು ಕೂಡ ಬಿಡ್ತಾರೆ. ಯಾರು ನಿಂಗೆ ಶೋ ಕೊಡ್ತಾ ಇದೆಯಾ ಅನ್ಕೋ, ಒಂದು ವಿಡಿಯೋ ಮಾಡಿ ಹಾಕ್ಬಿಟ್ರು ಅನ್ಕೋ, ಅದೇ ಸಾಕು ಅವ್ರಿಗೆ ಇಟ್ಕೊಳಕ್ ನಿಂಗೆ. ಓಕೆ ಬಾಯ್, ಹುಷಾರು. ಗುಡ್ ಮ್ಯಾನ್, ಗುಡ್ ಗುಡ್ ಗುಡ್. ಹಾಕ, ಎಲ್ಲ ನೋಡ್ದಂಗೈತೆ ಹೆಲ್ಮೆಟ್ ನಿಂದ ಕಣೆ. ಇಲ್ಲ 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 ಇಲ್ಲ, ನಂಗೆ ಹುಷಾರಾಗಿ ಹಾಕೊಂಡು ಹೋಗು ಆಯ್ತಾ. ಹಾಂ, ಭಯ ಆದ್ರೆ ನೆನ್ಸ್ಕೋ ಆಂಟಿನ. ಏನು ಅಂದರೆ ನೀನು ಕೊಟ್ಟಿದ್ದೆ ಹೆಲ್ಮೆಟ್ ಅಲ್ಲ, ಹೆಲ್ಮೆಟ್ನ ಗಾಡೀಲಿ ಇಕ್ಬೇಕು, ಒಳ್ಳೆಲ್ಲ ಇಕ್ಕೋದಲ್ಲ. ಆ್ಯಕ್ಚುಲಿ ಹೆಲ್ಮೆಟ್ನ ಗಾಡೀಲೇ ಇಕ್ಕೊಳ್ಳೆ, ಆದರೆ ಗಾಡಿನ ಒಳಗಡೆ ಇಕ್ಕೊಳ್ಳಿ. ಬೈ. ವಿತ್ ದಿಸ್ ಈ ಕಡೆ ಜಾಗ ಬಿಟ್ಟು ಸೀದಾ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಾ ಇದ್ವಿ. ಯಾಕಂದರೆ ನಾನು ಹಾಸನಕ್ಕೆ ಹೋಗಬೇಕು. ಹಾಸನ ವಿಶೇಷ ಏನು ಎತ್ತ ಅಂತೆಲ್ಲ ನೆಕ್ಸ್ಟ್ ವಿಡಿಯೋ ಗೊತ್ತಾಗುತ್ತೆ. ಇದಾಗಿದ್ದು ಇವತ್ತಿನ ವಿಡಿಯೋ. ಹೋಗಿಲ್ಲ ಇದೆ ವಿಡಿಯೋ ಇಷ್ಟ ಆಯಿತು, ಒಂದು ಲೈಕ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸೀದಾ ಹಾಸನ ಅಂತ ಹೋಗ್ತಾ ಇದ್ದೀನಿ. ಆ ಕಡೆ ಊರ ಹಬ್ಬ ಎಲ್ಲ ಇದೆ, ಅದು ಯಾವಾಗ ಅಪ್ಲೋಡ್ ಆಗೋದು ಗೊತ್ತಿಲ್ಲ. ಅದು ಒಂದು 2 ದಿನ ಡಿಲೇ ಆಗ್ಬೋದು. ದಯವಿಟ್ಟು ಸಾರಿ, ಬಿಕಾಸ್ ಎಡಿಟಿಂಗ್ ಕೆಲಸ ಜಾಸ್ತಿ ಇರುತ್ತೆ, ಮತ್ತು ಆ ಕಡೆ ಊರೆಲ್ಲ ಚೆನ್ನಾಗಿ ಸುತ್ತಿರುತ್ತಲ್ಲ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಅಷ್ಟೇ ಗೈಸ್, ನೆಕ್ಸ್ಟ್ ಊರುಗಳಾಗೋದು ಅಷ್ಟೇ. ಸಪೋರ್ಟ್ ಹಿಂಗೆ ಇರಲಿ, ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋಗಳು ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ನನಗೆ. ಸೊ ಅಷ್ಟೇ ವಿಷಯ. ಪೀಸ್.